ಡೆಂಟಲ್ ಕಾಲೇಜಲ್ಲಿ 3ನೇ ವರ್ಷದಲ್ಲಿ ವ್ಯಾಸಂಗ ಮಾಡ್ತಾ ಇದ್ಲು. ಇನ್ನು ನನ್ನ ಮಗಳು ತೀರು ಹೋಗಿ ಇಂದಿಗೆ ಕರೆಕ್ಟಾಗಿ 5 ದಿನ ಆಯಿತು. ನನಗೆ ತುಂಬಾ ಬೇಸರದ ಸಂಗತಿ ಬಂದಿದ್ದು ಏನು ಅಂದರೆ ನನ್ನ ಮಗಳು ತೀರೋದ್ಲು ಸರ್, ಹೋದ್ಲು. ಇವರ OMR ವಿಭಾಗದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಅನ್ಮೋಲ್, ಸುಶ್ಮಿನಿ, ಸಿಂಧು, ಶಬಾನಾ, ಫೈಕಾ, ಆಲ್ಬಾ ಇವರು ಜೊತೆಗೆ ಪ್ರಾಂಶುಪಾಲರಾಗಿದ್ದ ಪ್ರಿಯಾ ಸುಬ್ರಮಣಿ ಅವರ ನೆಗ್ಲಿಜೆನ್ಸಿಯಿಂದ ಈ ಕೃತ್ಯ ಆಗಿರ್ತಕ್ಕಂಥದ್ದು. ಏಕೆಂದ್ರೆ ಇಲ್ಲಿ ವರ್ಣಭೇದ ನೀತಿಯನ್ನು ಮಾಡಿದ್ರು ಸರ್. ಏಕೆಂದ್ರೆ ಒಂದು ಮಗು ಯಾರನ್ನ ಒಂದು ಸಲ ಬೈದಿದ ತಕ್ಷಣ ಸುಯಿಸೈಡ್ ಯಾರು ಮಾಡ್ಕೊಳ್ಳಲ್ಲ. ಅದು ನಿರಂತರವಾಗಿ ನಡೀತಾ ಇದ್ದಾಗ ಮಾತ್ರ ಕೆಲವೊಂದು ಸಮಯದಲ್ಲಿ ತಾಯಿ ಹತ್ರ ತಂದೆ ಹತ್ರ ಹೇಳ್ಕೊಳ್ತಾರೆ, ಇಲ್ಲ ಅಂತ ನಾನು ಹೇಳಿಲ್ಲ. ಹೇಳ್ಕೊಂಡಾಗ ಈಗ ತಂದೆ ತಾಯಿ ಬಂದು ಇಲ್ಲಿ ಮಾತಾಡಿದಾಗ ಆ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಕ್ಕಂಥ ವ್ಯವಸ್ಥೆನೂ ಇರತ್ತೆ ಕೆಲವೊಂದು ಕಡೆ. ಹಾಗಾಗಿ ಮೋಸ್ಟ್ಲಿ ನನ್ನ ಹತ್ರ ಹೇಳ್ಕೊಂಡ್ಲು. ಬಟ್ ನಾನು ಹೇಳ್ದೆ, ಇಲ್ಲ ನೀನು ಅಂತದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಮ್ಮ, ಅದನ್ನ ಫೇಸ್ ಮಾಡ್ಬೇಕು, ಕೂಲಾಗಿ ಮಾತಾಡು, ಚೆನ್ನಾಗಿ ಓದ್ಕೊಂಡು ಹೋಗು ಅಂತಕ್ಕಂಥದ್ದನ್ನ ನಾನು ಅವಳಿಗೆ ತಿಳಿಸಿದ್ದೆ. ಆದ್ರೆ ಮೊನ್ನೆ ನನ್ನ ಅನಾರೋಗ್ಯದ ನಿಮಿತ್ತ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದೆ. ಇವ್ರು ಕೊಡ್ತಾ ಇರ್ತಕ್ಕಂಥ ಏನೇನು ಹೇಳಿದ್ರು ಅಂದ್ರೆ, ನಾನು ನನ್ನ ಮಗಳಿಗೆ 1 ದಿನ ರಜಾ ಹಾಕೊಂಡಿದ್ಲು ಕಳೆದ ಬುಧವಾರ, 8 ದಿನಗಳ ಹಿಂದೆ ಕಣ್ಣು ನೋವು ಅಂತ ರಜಾ ಹಾಕೊಂಡಿದ್ಲು. ಯಾಕೆಂದ್ರೆ ರಾತ್ರಿ ಎಲ್ಲ ಅವಳು ಮಲಗ್ತಾ ಇದ್ದಿದ್ದೆ ಅರ್ಧ ಗಂಟೆ, ಅವಳು ಊಟ ಮಾಡ್ತಾ ಇದ್ದಿದ್ದೆ ಜಸ್ಟ್ 1 ಟೈಮ್ ಅಷ್ಟೇನೆ. ಬರೀ ಫ್ರೂಟ್ಸ್ ತಿನ್ನೋಳು. ಬೆಳಗ್ಗೆ ನಮ್ ಚಂದಾಪುರದಿಂದ ಬರ್ತಾ ಇದ್ದಿದ್ದು ಇಲ್ಲಿಗೆ. ಬೆಳಗ್ಗೆ 7:15ಗೆ ಮನೆ ಬಿಡ್ಬೇಕು, ಅಲ್ಗೂ ಮೆಟ್ರೋ ಕಾರ್ಡ್ ಎಲ್ಲ ಮಾಡಿಸ್ಕೊಟ್ಟಿದ್ದೇನೆ. 8:00ವರೆಗೆ ಇಲ್ಲಿ ಇರ್ಬೇಕು, ಇಲ್ಲಾಂದ್ರೆ ತುಂಬಾ ಸ್ಟ್ರಿಕ್ಟ್ ಡಿಪಾರ್ಟ್ಮೆಂಟ್ ಮಮ್ಮಿ ಅಂತ ಹೇಳೋಳು. ನಾನೇ ಚಂದಾಪುರ ಸರ್ಕಲ್ಗೆ 7:15ಗೆ ಬಿಟ್ಟು ಹೋಗ್ತಾ ಇದ್ದೆ. ಬರ್ತಿದ್ಲು, ಊಟ ತಿನ್ನಕ್ಕೂ ಸಮಯ ಇರಲಿಲ್ಲ. ಬಟ್ ಓದಿಲ್ಲ ಅಂದ್ರೆ ಬರ್ಕೊಂಡು 5 ಸಲ ಬನ್ನಿ ಅನ್ನೋರು. ಬರ್ಕೊಂಡು ತಗೊಂಡೋಗ್ ಕೊಡಕ್ ಹೋದ್ರುನುವೆ ಇನ್ನೊಂದ್ಸಲ ಬರ್ಕೊಬಾ, ಇದು ಸರಿ ಇಲ್ಲ, ಏನು ಹಿಂಗ್ ಕಪ್ಪಗಿದ್ಯಾ ನೀನು, ನಿನ್ನಂತವಳು ಏನಕ್ಕೆ ಇಲ್ಲಿ ಡಾಕ್ಟರ್ ಆಗಕ್ಕೆ ಬಂದೆ, ಮತ್ತೆ ನೀನ್ ಏನ್ ಕಣ್ಣಿಗೆ ಯಾವ ಡ್ರಾಪ್ ಹಾಕೊಂಡಿದ್ಯಾ, ಏನು ಫುಲ್ ಸುರ್ಕೊಂಡ್ಬಿಟ್ಟಿದ್ಯಾ, ಯಾವ ಕಂಟೆಂಟ್ ಇತ್ತು, ಈ ತರ ಎಲ್ಲ ಹೀಯಾಳಿಸಿ ತುಂಬಾ ಅಂದ್ರೆ ತುಂಬಾ ಹೀಯಾಳಿಸಿದ್ದಾರೆ. ನಾನ್ ಹೇಳ್ತಕ್ಕಂಥದ್ದು, ನಿಮಗೆ ಮಕ್ಕಳಿಗೆ ಏನಾದ್ರೂ ಹೇಳ್ಬೇಕು ಅಂತ ಇದ್ದಾಗ ವೈಯಕ್ತಿಕವಾಗಿ ಕರೆದು ಪ್ರೀತಿಯಿಂದ ಹೇಳ್ರಿ. ನೀವು ಶಿಕ್ಷಕರಲ್ವಾ? ನಿಮ್ಮ ಮಕ್ಕಳಿಗೆ ನೀವು ಪ್ರೀತಿಯಿಂದ ಹೇಳಕ್ಕೆ ಸಾಧ್ಯನೇ ಇಲ್ವಾ? ಯಾಕ್ರಿ 4 ಜನದ ಮಧ್ಯೆ ರ್ಯಾಂಕ್ ಸ್ಟೂಡೆಂಟ್ಸ್ ರೀ ಅವರೆಲ್ಲ, ನೀಟ್ ಎಕ್ಸಾಮು ಪಾಸ್ ಮಾಡ್ಕೊಂಡು ಬಂದಿರ್ತಕ್ಕಂಥ ರ್ಯಾಂಕ್ ಸ್ಟೂಡೆಂಟ್ಸ್, ಅವರಿಗೆಲ್ಲ ಎಲ್ಲರ ಮುಂದೆ ನಿಮಗೆ ಅವಮಾನ ಮಾಡಿದಾಗ ನಿಮಗೆಲ್ಲರಿಗೂ ಹೆಂಗಾಗತ್ತೆ? ಹಾಗೇನೆ ನನ್ನ ಮಗಳಿಗೂ ಆಗಿದೆ. ನೀವು ವೈಯಕ್ತಿಕವಾಗಿ ಕರೆದು ಪ್ರೀತಿಯಿಂದ ಮಾತಾಡಿ, ಹಿಂಗ್ ಮಾಡು ಅಂದಿದ್ರೆ ಅವಳು ಮಾಡಿರೋಳು. ಇವತ್ತಿನ ದಿನ ನಾನು ಅನಾಥೆ ಆಗ್ತಾ ಇರ್ಲಿಲ್ಲ, ಇಲ್ಲಿಗೆ ಬರ್ತಾ ಇರ್ಲಿಲ್ಲ. ನಾನು ಇದೇ ಕಾಲೇಜಲ್ಲೇ ಎಷ್ಟು ಮಾರ್ಕ್ಸ್ ತೆಗ್ದಿಲ್ಲ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನೋಡಿ. ಮೂರನೇ ಒಂದು ವರ್ಷದ OMR ನಲ್ಲಿ ಯಾಕೆ ಇಡಲ್ಲ ಅಂತ ಹೇಳಿದ್ರಿ? 1ನೇ ವರ್ಷ 2ನೇ ವರ್ಷ ಒಳ್ಳೆ ಅತ್ಯುತ್ತಮ ಶಿಕ್ಷಕರು ಸಪೋರ್ಟಿವ್ ಆಗಿ ನಿಂತಿದ್ರು. ಈ 3ನೇ ವರ್ಷ ಏನಾಯ್ತು ಆ ಶಿಕ್ಷಕರಿಗೆ? ನಿಮ್ ಮಕ್ಕಳಿಲ್ವಾ? ನಿಮ್ಗೂ ಎಲ್ಲರಿಗೂ ಒಂದೊಂದು ಮಕ್ಕಳು. ಇವತ್ತು ನನಗೆ ಬೇಕಾಗಿದ್ದು ಒಂದೇ, ನನಗೆ ಬೇಸರದ ಸಂಗತಿ, ಇವರು ನನಗೆ 5 ದಿನ ಆದ್ರೂ ಒಂದು ಫೋನ್ ಮಾಡಿಲ್ಲ ಸರ್. ನನ್ಗೆ ಇವ್ರಿಗೆ ಕರುಣೆ ತೋರಿಸಲಿಲ್ಲ, ನನ್ಗೆ ತುಂಬಾ ಬೇಜಾರಾಯ್ತು. ಹಾಗಾಗಿ ನಾನು ಇಲ್ಲಿ ಬಂದು ನಾನು ಇಟ್ಟಿದ್ದ 4 ಡಿಮ್ಯಾಂಡ್: 1, ಪ್ರಿನ್ಸಿಪಾಲ್ ಚೇಂಜ್ ಆಗ್ಬೇಕು. 2, OMR ಡಿಪಾರ್ಟ್ಮೆಂಟ್ ನಲ್ಲಿ ನಾನು ಏನ್ ಹೇಳಿದ್ದೆ 6 ಜನ ಏನು ಪ್ರಾಧ್ಯಾಪಕರು 6 ಜನ ಅವರೆಲ್ಲರೂ ಸಸ್ಪೆಂಡ್ ಆಗ್ಬೇಕು. ಅವರ ಏನು ಲೈಸೆನ್ಸ್ ಏನಿದೆ ದಯವಿಟ್ಟು ಕ್ಯಾನ್ಸಲ್ ಮಾಡ್ಬಿಡಿ ಸರ್. ಒಂದು ಹುಡುಗಿ ಓದ್ಲು, ಯಾಕಂದ್ರೆ ಹಂಗೆ ಇದ್ರೆ ಬೇರೆ ಕಾಲೇಜಿಗೆ ಹೋಗ್ತಾರೆ, ಅಲ್ಲಿ ಇನ್ನೊಬ್ಳು ಯಶಸ್ವಿನ ಬಲಿ ತಗೋತಾಳೆ. ಬೇಡ ಸರ್ ಅಂತವ್ರು ಹೋಗ್ಲಿ, ಸಾಮಾನ್ಯ ಜನರ ಜೀವನ ಮಾಡ್ಲಿ. ನೆಕ್ಸ್ಟ್ 3ನೇದು, ಈಗ ಏನೇನು ನಿಂತಿದ್ದಾರೆ ಮಕ್ಕಳು, ಯಾವುದೇ ರೀತಿ ಅವ್ರನ್ನ ಟಾರ್ಗೆಟ್ ಮಾಡಬಾರ್ದು. ಯಾಕೆ ಅಂತ ಅದನ್ನೇ ಹೇಳ್ತೀನಿ. ಮಕ್ಕಳಿಗೆ ಧಮಕಿ ಹಾಕಿದ್ದಾರೆ ಸರ್, ಧಮಕಿ ಹಾಕಿದ್ದಾರೆ. ನೀನ್ ಅದ್ ಹೆಂಗ್ ಪಾಸ್ ಆಗ್ತೀಯ ನಾನು ನೋಡ್ತೀನಿ ಅಂತ ಧಮಕಿ ಹಾಕಿದ್ದಾರೆ. ಹಾಗಾಗಿ ಆ ಮಕ್ಕಳಿಗೆ ಇವರು ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಳ್ಳಿ, ಸಪೋರ್ಟಿವ್ ಆಗಿ ನಿಂತ್ಕೊಂಡು ಅವರಿಗೆ ಒಳ್ಳೆದನ್ನ ಮಾಡಿ ದಯವಿಟ್ಟು. ಆಮೇಲೆ 4ನೇದು, ನನ್ನ ಮಗಳು ಸತ್ತು ಹೋದ ಮಗಳನ್ನ ನಾನು ಮತ್ತೆ ತರಕ್ ಸಾಧ್ಯ ಇಲ್ಲ. ಆದ್ರೂ ನಾನು ನನ್ನ ಮಗಳ ಒಂದು 3 ವರ್ಷದ ಶುಲ್ಕ ಏನ್ ಕಟ್ಟಿದ್ದೆ, ಮತ್ತೆ ಆ ಶುಲ್ಕನು ಬರಬೇಕು, ಅದಕ್ಕೆ ಸಂಬಂಧಿಸಿದಂತೆ ಪರಿಹಾರನ ಕೊಡ್ಬೇಕು ನನ್ಗೆ. ಯಾಕೆಂದ್ರೆ ನಾನು ಇವಾಗ ಇವರ ಒಂದು ವತಿಯಿಂದನೇ ಬೇರೆ ಟ್ರಸ್ಟ್ಗಳಿಗೆ ಕೊಡ್ಬೋದಾಗಿತ್ತು, ಬಟ್ ನನಗೆ ಇಲ್ಲಿ ನಂಬಿಕೆ ಇಲ್ಲ.
ಇವರು ನನಗೆ ನೇರವಾಗಿ ಹಣ ಬರಬೇಕು, ಆಮೇಲೆ ನಾನು ಒಂದು ದೇವಸ್ಥಾನಕ್ಕೆ ಕೊಡ್ತೀನಿ, ಒಂದು ಟ್ರಸ್ಟ್ಗೆ ಕೊಡ್ತೀನಿ, ಇನ್ನೊಂದಕ್ಕೆ ಕೊಡ್ತೀನಿ, ಅದು ನನಗೆ ಸಂಬಂಧಿಸಿದ ಇದು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ದಯವಿಟ್ಟು ಯಾವುದೇ ಒಂದು ಸಮಸ್ಯೆ ಪ್ರಾಧ್ಯಾಪಕರಲ್ಲಿ ಒಂದೇ ಒಂದು ನಾನು ವಿನಂತಿಸ್ಕೊಳ್ತೀನಿ. ಏನ್ ಗೊತ್ತಾ, ನಾನು ಸರ್ಕಾರಿ ಶಾಲೆ ಶಿಕ್ಷಕಿ. ಯಾವುದಾದ್ರೂ ಒಂದು ಸಮಸ್ಯೆ ಬಂದಾಗ ನಾವು ಒಬ್ಬರಿಗೆ ಹೇಳೋದಕ್ಕಿಂತ ಮುಂಚೆ ಆ ಸ್ಥಾನದಲ್ಲಿ ನಾವು ನಿಂತ್ಕೊಂಡು ಉತ್ತರವನ್ನ ಕೊಡ್ಬೇಕು. ಅದನ್ನ ಪ್ರತಿಯೊಬ್ಬ ಶಿಕ್ಷಕರು ಕಲ್ತ್ಕೋಬೇಕು. ನೀವೆಲ್ಲ ಹಿರಿಯರು, ಯಾಕೆಂದ್ರೆ ಈ ಒಂದು ವೈಟ್ ಕೋಟಿಗೆ ನಿಜವಾಗ್ಲು ಎರಡನೇ ಭಗವಂತ ನೀವೇ ಹಿಂಗ್ ಮಾಡಿದ್ರೆ ಬೇರೆಯವರ ಸರ್, ಈಗ ನಾನು ಇವರಿಗೆ ನನ್ನ ಡಿಮ್ಯಾಂಡ್ಸ್ ಎಲ್ಲ ಕೊಟ್ಟಿದ್ದೇನೆ. 6 ಜನನ ಸಸ್ಪೆಂಡ್ ಮಾಡಿದ್ದಾರೆ. ಆಮೇಲೆ ಆ 6 ಜನಗಳ ಒಂದು ಲೈಸೆನ್ಸ್ ಅನ್ನ ಏನಿದೆ ಕ್ಯಾನ್ಸಲ್ ಮಾಡಿಸ್ಬೇಕು. ಸರ್, ನಾನು ನಿನ್ನೆ ಸೂರ್ಯನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರ ವಿರುದ್ಧ ಕೇಸ್ ಫೈಲ್ ಮಾಡಿದ್ದೇನೆ. ಆಮೇಲೆ ಈಗ ಆತ್ಮಹತ್ಯೆ ಆ ಮಗು ಇಲ್ಲಿ ಓದ್ತಾ ಇರೋದ್ರಿಂದ ಆ ಒಂದು ಕೇಸು ಬೊಮ್ಮನಹಳ್ಳಿ ಠಾಣೆಗೆ ಬಂದಿದೆ. ಅಲ್ಲೂ ಅಷ್ಟೇ ನಮ್ಮ ಸಾಹೇಬರು ಏನು ಒಂದು ಮಗುವಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂತಕ್ಕಂಥ ಒಂದು ಮಾತನ್ನ ಭರವಸೆಯನ್ನ ನನಗೆ ಕೊಟ್ಟಿದ್ದಾರೆ. ಇಲ್ಲಿನ ACP ಆಗ್ಬೋದು, ಇಲ್ಲಿನ ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು, ಅವರೆಲ್ಲರೂ ನನಗೆ ಒಂದು ಒಳ್ಳೆಯ ಭರವಸೆಯನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಸರ್, ಆ ಒಂದು ನನಗೆ ನನ್ನ ಮಗಳ ಒಂದು ಸಾವಿಗೆ ನ್ಯಾಯವನ್ನ ಕೊಡ್ತೀನಿ ಅಂತ ಹೇಳಿದ್ರೆ, ನೀವು ಖಂಡಿತ ಕೊಡ್ತೀನಿ ಅಲ್ಲ, ಕೊಡಿಸ್ಬೇಕು ಅಷ್ಟೇ. ಸರ್, ನಾನು ಮಕ್ಕಳಿಗೆ, ಬೇರೆ ಮಕ್ಕಳಿಗೆ ನಾನು ಹೇಳ್ತಕ್ಕಂಥದ್ದು ಒಂದೇ, ಸಮಸ್ಯೆ ಎಲ್ಲರಿಗೂ ಬರುತ್ತೆ, ಅದನ್ನ ಫೇಸ್ ಮಾಡ್ಬೇಕು, ತಂದೆ ತಾಯಿ ಹತ್ರ ಡಿಸ್ಕಸ್ ಮಾಡಿ. ಅದು ಬಿಟ್ಟು ಈ ರೀತಿಯ ಕೃತ್ಯಗಳನ್ನ ಮಾಡ್ಕೋಬೇಡಿ. ಯಾಕಂದ್ರೆ ನೀವು ಹೋಗ್ಬಿಡ್ತೀರಾ. ನಾನ್ ಅನಾಥೆ ಆಗಿದ್ದೀನಿ, ನನ್ನನ್ನು ಯಾರು ನೋಡ್ಕೊಳ್ತಾರೆ? 22 ವರ್ಷದ ಮಗು ಮತ್ತೆ ಬರುತ್ತಾ ನನ್ಗೆ? ಯೋಚನೆ ಮಾಡಿ, ನೀವೇನೇ ಡಿಸಿಷನ್ ತಗೊಂಡ್ರು ಯೋಚನೆ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಕ್ಕಿರ್ತಕ್ಕಂಥ ಎಲ್ಲರಿಗೂ ಸಹ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್.